ಬರ್ತದೆ ಆಯ್ತಾ. ಅದು 45 ಮೀಟರ್ ಟೋಟಲ್ ಅಕ್ವೇಷನ್ ಆಗುತ್ತೆ. ಅಂದ್ರೆ ಈಗ ಎಕ್ಸಿಸ್ಟಿಂಗ್ ಏನ್ ರೋಡ್ ಇದೆ ಅದನ್ನ ಬಿಟ್ಟು ಅಂದ್ರೆ ಟೋಟಲ್ ಒಟ್ಟು 40 ಇನ್ಕ್ಲೂಡಿಂಗ್ ಎಕ್ಸಿಸ್ಟಿಂಗ್ ರೋಡ್ ಸೇರ್ಕೊಂಡು 45 ಮೀಟರ್ ಟೋಟಲ್ ಎಕ್ಸ್ಟೆನ್ಷನ್ ಇದು ಎಕ್ಸಿಸ್ಟಿಂಗ್ ಆಗುತ್ತೆ ಅಲ್ವಾ. ಟೋಟಲ್ ಎಷ್ಟು ಬಿಡ್ತು ರೋಡ್ ಬಿಡ್ತು ಹೊಸ ರೋಡ್ ಇಂದ ಬರೋದು ಹೌದಾ. ಸರ್ವಿಸ್ ರೋಡ್ ಫೇವರ್ಸ್ ರೋಡ್. ಓಕೆ, ಸೊ ಎಲ್ಲಾ ಸೇರಿ ಎಂಡ್ ಟು ಎಂಡ್ ಒಂದು ಡ್ರೈನ್ ಇಂದ ಇನ್ನೊಂದು ಡ್ರೈನಿಗೆ 45 ಮೀಟರ್ ಅಲಾಂಗ್ ವಿತ್ ಟ್ರಾಫಿಕ್ ಲೈಟ್ಸ್ ಎವ್ರಿಥಿಂಗ್ ಬರುತ್ತೆ. ಸೊ ಆ ಇದನ್ನ ನಾನು ಇವತ್ತು ಎರಡು ವಿಚಾರ ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದೀನಿ. ಒಂದೇ ವಿಚಾರ ಏನು, ಎಕ್ಸಿಸ್ಟಿಂಗ್ ಈಗ ಎಷ್ಟು ರೋಡ್ ಬಿಡ್ತಿದೆ. ಸುಮಾರು ನಾನು ನೋಡಿದಂಗೆ 26 ಮೀಟರ್ ಇಂದ ಇಲ್ಲಿ ಆರಂಭ ಆಗುತ್ತೆ, ಕೆಲವೊಂದ್ ಕಡೆ 20 ಮೀಟರ್ ಆಗುತ್ತೆ. ಯಾರಿದಾರಪ್ಪ ಅವರು ಸರ್ವೇನಲ್ಲಿ ಇದ್ದಲ್ಲ, ಎಷ್ಟಿದೆ 15 ಮೀಟರ್ ಇದೆ, ಕೆಲವೊಂದ್ ಕಡೆ 15 ಮೀಟರ್ ಇದೆಯಾ, 18 ಮೀಟರ್ ಕೆಲವೊಂದ್ ಕಡೆ ಇದೆ. ಇದು ನಮ್ಮ ಒರಿಜಿನಲ್ ಗ್ರಾಮೀಣ ಏನ್ ಮ್ಯಾಪ್ ಇದೆ ಅದ್ರ ಪ್ರಕಾರ ನೋಡಿದೀವಿ. ಅದಾದ್ಮೇಲೆ ಇಲ್ಲಿ ಊರಲ್ಲಿ ಈಗ ನಾವು ನಾಳೆ ಅಕ್ವಿಸಿಷನ್ ಮಾಡ್ಬೇಕು. ಈ ಮಧ್ಯ ಈಗ ಬೈಪಾಸ್ ಬಿಟ್ಟು ಏನಾದ್ರೂ ನಾವು ಊರ್ ಮಧ್ಯ ರೋಡ್ ವೈಡನ್ ಮಾಡ್ಕೊಂಡು ಮಾಡ್ಬೇಕಂತಂದ್ರೆ 45 ಮೀಟರ್ ಅಂದ್ರೆ ಮಧ್ಯ ರೋಡ್ ಮಧ್ಯದಿಂದ 22.5 ಮೀಟರ್ ಈ ಕಡೆ, 22.5 ಮೀಟರ್ ಆ ಕಡೆ ಅದನ್ನ ಮಾಡ್ಬೇಕಾಗತ್ತೆ. ನೀವು ನೋಡಿದ್ರಿ ರೋಡಲ್ಲಿ, ನಾನು ಅದನ್ನ ಒಂದ್ಸಲ ನೋಡ್ತಾ ಇದ್ದೆ, ಎಷ್ಟು 22.5 ಮೀಟರ್ ಅಂದ್ರೆ ಎಷ್ಟು ದೂರ ಬರುತ್ತೆ, ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅದನ್ನ ನೋಡ್ಲಿಕ್ಕೆ ನಾನು ನೋಡ್ತಾ ಇದ್ದೆ. ಸೊ ಎಕ್ಸಿಸ್ಟಿಂಗ್ ಈಗ ಎಷ್ಟು ರೋಡ್ ಇದೆ ನಮ್ಮ ರೆವ್ನ್ಯೂ ನಕಾಶೆ ಪ್ರಕಾರ ಅದು, ಮತ್ತೆ ನಾಳೆ ಅಕ್ವಿಷನ್ ಅಂದ್ರೆ ಎಷ್ಟಾಗುತ್ತೆ, ಎರಡೂ ವಿಚಾರವನ್ನ ನಾನು ಗಮನಿಸಿದ್ದೀನಿ. ಅದ್ರ ಜೊತೆಗೆ ಬೇರೆ ಬೇರೆ ಮಾಹಿತಿಯನ್ನ ನನ್ನಿಂದ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ಅಂಗಡಿಗಳು ಬರ್ತಾ ಇದೆ, ಇಲ್ಲಿ ಎಷ್ಟು ಗೌರ್ಮೆಂಟ್ ಲ್ಯಾಂಡ್ಗಳು ಬರ್ತಾ ಇದೆ, ಇಲ್ಲಿ ನಕಾಶೆ ಏನಿದೆ, ಇದೆಲ್ಲ ಮಾಹಿತಿಯನ್ನ ನಾನು ಸರ್ಕಾರಕ್ಕೆ ಕೊಡ್ತೀನಿ. ಅದ್ರ ಜೊತೆಗೆ ತಾವಿವತ್ತು ಏನ್ ಬಂದಿದ್ದೀರಾ, ತಮ್ಮ ಇದ್ರಲ್ಲಿ ಅಭಿಪ್ರಾಯ ಏನಿದೆ ತಮ್ಮ ಪರಿಚಯ ಮಾಡಿಕೊಂಡು, ತಮ್ಗೆ ಜಾಗ ಏನಾದ್ರು ಹೋಗ್ತಾ ಇದ್ರೆ ಆ ಜಾಗದ ಸರ್ವೆ ನಂಬರ್ ಅದನ್ನೆಲ್ಲ ಹೇಳ್ಬಿಟ್ಟು ಆ ಎಕ್ಸ್ಟೆಂಟ್ ಮೆನ್ಷನ್ ಮಾಡ್ಬಿಟ್ಟು, ಯಾರು ಪ್ರೊಸೀಡಿಂಗ್ಸ್ ಯಾರು ಮಾಡ್ತಿದ್ರೆ ಅವ್ರು ಮಾಡ್ಕೋಬೇಕಿದ್ನಲ್ಲ, ಯಾರು ಜನ ಹೇಳ್ತಾರೆ ಅದನ್ನು ಬರ್ಕೋಬೇಕಿಲ್ಲ. ಯಾರಿಗೆ ಹೇಳ್ತೀರಾ ಮೇಡಮ್, ಇದೆಯಲ್ಲಪ್ಪ ಡೈರಿ ಪೆನ್ನು, ಹೆಸರು, ಅವ್ರ ಸರ್ವೆ ನಂಬರು, ಎಷ್ಟು ಜಾಗ ಎಲ್ಲಿ ಹೋಗ್ತಾ ಇದೆ ಅದ್ರ ಬಗ್ಗೆ. ಆ ಬೈಪಾಸ್ ಅಲ್ಲಿ ಹೋಗೋರು ರೈತರಿದ್ರೆ ಅವ್ರು ಹೇಳ್ಬೋದು, ಅಥವಾ ಇಲ್ಲಿ ಮಧ್ಯಭಾಗದಲ್ಲಿ ಹೋಗೋರು, ಈಗ ನನಗೊಬ್ರು ಸಿಕ್ಕರು ನೀವು ಮಾಡಿ ಮಧ್ಯನೇ ಮಾಡಿ ಚೆನ್ನಾಗಿದೆ ಅಂತಂದ್ರು, ಇನ್ನೊಬ್ರು ಬೇಡ ಮಧ್ಯ ಅಂತಂದ್ರು, ಅವರು ಸಹಿತ ನೀವು ಎಲ್ಲಿ ಮಧ್ಯಭಾಗದಲ್ಲಿ ಹೋಗ್ತಾ ಇದೆ, ನಿಮ್ಮ ಹೆಸರೇನು, ನಿಮ್ಮ ಪ್ರಾಪರ್ಟಿ ಎಲ್ಲಿ ಬರ್ತದೆ, ನಿಮ್ಮ ಏನು ಅಲ್ಲಿ ಏನಿದೆ ಅದು ಡೀಟೇಲ್ಸ್ ಆದ್ಮೇಲೆ ತಮ್ಮ ಅಭಿಪ್ರಾಯ 1 by 1 ಹೇಳ್ಬೇಕು. ಎಲ್ಲರೂ ಸಹಿತ ಮಾತಾಡೋದು ಇಲ್ಲ ಆಯ್ತಾ. 1 by 1 ತಮ್ಮ ಪರಿಚಯ ಮಾಡಿ ನಮ್ಮ ಪ್ರಾಪರ್ಟಿ ಡೀಟೇಲ್ ಹೇಳಿ ಆಮೇಲೆ ತಮ್ಮ ಅಭಿಪ್ರಾಯ ಹೇಳಬೇಕು. ಮತ್ತೆ ಬ್ರೀಫ್ ಆಗಿ ಹೇಳ್ಬೇಕು, ತುಂಬಾ ದೊಡ್ಡ ಇದು ಕತೆ ಬೇಡ, ಏನಿದೆ ಅಷ್ಟೇ ಹೇಳಿದ್ರೆ ಸಾಕು. ಊರವ್ರ ಬಗ್ಗೆ ಹೇಳೋದು ಬೇಡ, ತಮ್ಮ ಬಗ್ಗೆ, ತಮ್ಮ ಪ್ರಾಪರ್ಟಿ ಯಾರಪ್ಪ ಮಾತಾಡ್ತಿರೋದು ನಾನು ಹೇಳೋದು ಗೊತ್ತಾಗಲ್ಲ. ತಮ್ಮ ಬಗ್ಗೆ, ತಮ್ಮ ಪ್ರಾಪರ್ಟಿ ಬಗ್ಗೆ ಅಷ್ಟೇ ಮಾತಾಡ್ಬೇಕು, ಬೇರೆ ಯಾವ್ದು ಮಾತಾಡಂಗಿಲ್ಲ ಆಯ್ತಾ. 1 by 1 ಅವಕಾಶ ಕೊಡ್ತೀನಿ, ಹೇಳಿದ್ವಿ. ಮೈಕ್ ಕೊಡಪ್ಪ.